ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಿಮ್ಗೆ ಒಳ್ಳೇದೊಂದು ಆರ್ಗಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಬೇಕು ನಿಮಗೆ ಕಂಪ್ಲೀಟ್ ಆಗಿ ವಿಷಯ ತಿಳ್ಕೊಳ್ಬೇಕಂದ್ರೆ ಮಾತ್ರ ದಯಮಾಡಿ ವಿಡಿಯೋ ಕೊನೆ ತನಕ ನೋಡಿ, ಹಾಗೆ ಸ್ಕಿಪ್ ಮಾಡ್ಲಾರ್ದೆ ನೋಡಿ. ಅಲ್ಲಲ್ಲಿ ಬಿಟ್ರೆ ಅಂದ್ರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಮಿಸ್ ಆಗೋಗುತ್ತೆ. ಈ ವಿಡಿಯೋದಲ್ಲಿ ನಾನು ಏನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದ್ರೆ, ಈಗ ಕೆಲವು ಗಿಡದಲ್ಲಿ ಹೂವು ಜಾಸ್ತಿ ಬರ್ತಿರಲ್ಲ, ಕಮ್ಮಿ ಹೂವು ಬರ್ತಾ ಇರತ್ತೆ, ಇಲ್ಲ ಮೊಗ್ಗುಗಳು ಉದ್ರೋ ಸಮಸ್ಯೆ ಕಾಣಿಸ್ತಾ ಇರತ್ತೆ. ಟೊಮೆಟೊ ಅಲ್ಲಿ, ಮೆಣಸಿನ್ಕಾಯಿಲಿ, ಹಾಗೆ ಈ ನಮ್ದು ದಾಸವಾಳದಲ್ಲಿ ಇಂಥದ್ರಲ್ಲೆಲ್ಲ ಹೂವು ಉದುರಿ ಹೋಗೋದು, ಮೊಗ್ಗುಗಳು ಉದುರೋ ಸಮಸ್ಯೆ ಇರತ್ತಲ್ಲ, ಅದಕ್ಕೆಲ್ಲ ಇದು ಒಳ್ಳೆ ಒಂದು ರಾಮಬಾಣದ ತರ ಕೆಲಸ ಮಾಡುತ್ತೆ. ಹಾಗೆ ಇನ್ನು ಕೆಲವು ಗಿಡಗಳಲ್ಲಿ ಸರಿಯಾಗಿ ಬೆಳವಣಿಗೆ ಇರಲ್ಲ, ರೂಟ್ ಸಿಸ್ಟಮ್ಸ್ ಚೆನ್ನಾಗಿರಲ್ಲ, ಅಂಥದ್ದು ಕೂಡ ಈ ಲಿಕ್ವಿಡ್ ಫರ್ಟಿಲೈಸರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಗುಲಾಬಿ ಗಿಡದಲ್ಲಿ ಹಲವಾರು ಸಮಸ್ಯೆಗಳು ಕಾಣಿಸ್ತಾ ಇರತ್ತೆ. ಅಂದ್ರೆ ಎಲೆಗಳೆಲ್ಲ ಬರೋದು, ಈ ಕರ್ಲಿ ರೋಗ ಆಗಿರ್ಬೋದು, ಅಥವಾ ಸಣ್ಣ ಸಣ್ಣ ಹೂವು ಬರೋದಾಗಿರ್ಬೋದು, ಅಥವಾ ಹೂವು ಒಂಥರ ಸುಟ್ಟಿಟ್ಟಂಗಾಗಿರ್ಬೋದು, ಇಂಥದ್ದೆಲ್ಲದಕ್ಕೂ ಕೂಡ ಈ ಲಿಕ್ವಿಡ್ ಫರ್ಟಿಲೈಸರ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ಕೆಲವು ಸರ್ತಿ ಮಣ್ಣು ಗಟ್ಟಿಯಾಗಿ ಹೋಗಿರುತ್ತೆ, ಅದಕ್ಕೆ ಎಷ್ಟೇ ನಾವು ಗೊಬ್ಬರ ಹಾಕಿದ್ರು ಕೂಡ ಆ ಮಣ್ಣು ಸ್ವಲ್ಪ ಟೈಟ್ ಆಗಿರುತ್ತಲ್ಲ, ಅಂಥದ್ದು ಕೂಡ ಈ ಲಿಕ್ವಿಡ್ ಫರ್ಟಿಲೈಸರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಲಿಕ್ವಿಡ್ ಫರ್ಟಿಲೈಸರ್ಸ್ ತುಂಬಾ ಜನ ಅನ್ಕೊಂಡಿರ್ತಾರೆ, ಏನ್ ಇದಕ್ಕೆಲ್ಲ ಜಾಸ್ತಿ ದುಡ್ಡು ಖರ್ಚು ಮಾಡ್ಬೇಕೇನೋ, ಆ ತರ ಏನೋ ಈ ತರ ಏನೋ ಅನ್ಕೊಂಡಿರ್ತಾರೆ. ಆ ತರ ಏನು ಇಲ್ಲ, ಸಿಂಪಲ್ ಆಗಿ ನಾವು ಮನೇಲೇ ಇರೋದ್ರಿಂದ ಯೂಸ್ ಮಾಡ್ಕೊಳ್ಬಹುದು. ಹಾಗೆ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ವಿಡಿಯೋ ನೋಡಿ. ಫ್ರೆಂಡ್ಸ್ ನೋಡಿ, ತೆಂಗಿನ ಮರ ಅನ್ನೋದೇ ಒಂದು ಕಲ್ಪವೃಕ್ಷ ಇದ್ದಂಗೆ. ಅಂದ್ರೆ ಅದು ಬೇರಿಂದ ಗರಿ ತನಕನು ಕೆಲಸ ಮಾಡ್ತಾ ಇರತ್ತೆ. ಈಗ ತೆಂಗಿನ ಸಿಪ್ಪೆನ ತುಂಬಾ ಜನ ಏನ್ ಮಾಡ್ತಾರ ಅಂದ್ರೆ, ಈ ಹಳ್ಳಿ ಕಡೆಯಲ್ಲಿ ಹೇಳ್ತಿದೀನಿ, ಈ ಸಿಟಿಲಿ ಹೇಗೂ ತೆಂಗಿನ ಸಿಪ್ಪೆ ಸಿಕ್ಕಲ್ಲ ಬಿಡಿ, ಆ ಸಿಪ್ಪೆನ ನಾವು ಅದರಲ್ಲಿ ಗಿಡಗಳು ಕೂಡ ಬೆಳೆಸ್ಕೊಳ್ಬಹುದು. ಮುಖ್ಯವಾಗಿ ಆರ್ಕಿಡ್ಸ್ಗೆ ಈ ತೆಂಗಿನ ಸಿಪ್ಪೆ ಅನ್ನೋದು ಸೂಪರ್ ಆಗಿ ಕೆಲಸ ಮಾಡುತ್ತೆ. ಆರ್ಕಿಡ್ಸ್ ಅಂದ್ರೆ ಮರದ ಮೇಲೆಲ್ಲ ಬರುತ್ತಿರತ್ ನೋಡಿ, ಅದನ್ನೇ ಆರ್ಕಿಡ್ಸ್ ಅಂತಾರೆ. ಹಾಗೆ ಆ ತೆಂಗಿನ ಸಿಪ್ಪೆನ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು, ಸ್ಕ್ವೇರ್ ತರ ಕಟ್ ಮಾಡ್ಬಿಟ್ಟು, ಅದನ್ನ ಕೂಡ ಈ ಆನ್ಲೈನ್ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಅದು ಕೂಡ ನಾವು ಗಿಡಗಳು ಬೆಳೆಸ್ಕೊಳ್ಳೋದ್ರಲ್ಲಿ ಯೂಸ್ ಆಗುತ್ತೆ. ಕೋಕೋಪೀಟ್ ಬಗ್ಗೆ ನಿಮ್ಗಂತೂ ಗೊತ್ತೇ ಇದೆ, ಹೇಗೆ ಎಲ್ಲ ಯೂಸ್ ಮಾಡೋದಂತ ಹಲವಾರು ಸತಿ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ಈಗ ಇವತ್ತು ನಾವು ಇದರಲ್ಲಿ ತೆಂಗಿನಕಾಯಿ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಟಿಪ್ಸ್ ಕೊಡ್ತೀನಿ. ಈಗ ತೆಂಗಿನಕಾಯಿ ಹೊಡೆದ್ಬಿಟ್ಟು ನಾವು ಪೂಜೆಗಾಗ್ಲಿ ಅಥವಾ ಮನೆ ಅಡಿಗೆಗಾಗ್ಲಿ ತೆಂಗಿನಕಾಯಿ ಹೊಡಿತಿರ್ತೀವಿ. ಈಗ ಅಡಿಗೆ ಮಾಡ್ಬೇಕಿದ್ರೆ ನಾವು ತೆಂಗಿನಕಾಯಿ ಅದು ತುರಿಯೋದು ನಮ್ಗೆ ಸಾಧಾರಣವಾಗಿ ಅಭ್ಯಾಸ ಇಲ್ಲ. ಅಂದ್ರೆ ಮಿಕ್ಸಿಗೆ ಹಾಕಿದ್ರು ಕೂಡ ಸಣ್ಣಗೆ ನೈಸಾಗಿ ಬರುತ್ತೆ. ಆ ಮಿಕ್ಸಿಗೆ ಹಾಕ್ತಿರ್ಬೇಕಾದ್ರೆ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು, ಬರೀ ತೆಂಗಿನದ ಇದು ಮಾತ್ರನೇ ನೀವು ಅದು ಹೋಳನ್ನ ಮಿಕ್ಸಿಗೆ ಹಾಕಿದ್ರೆ ಅದರ ಸ್ವಲ್ಪ ಹಾಲು ಬರುತ್ತೆ. ತೆಂಗಿನ ಹಾಲು ಅಂತೀವಲ್ಲ, ಕೋಕೋನಟ್ ಮಿಲ್ಕ್ ಅಂತೀವಲ್ಲ, ಅದನ್ನ ಗಟ್ಟಿ ಹಿಂಡ್ಬಿಟ್ಟು ಒಂದ್ ಲೋಟ ತೆಗ್ದಿಟ್ಕೊಳ್ಳಿ, ಸಾಕು. ಅದ್ರಲ್ಲಿ ಇನ್ನೇನ್ ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ. ನಾನು ಎಷ್ಟಕ್ಕೆಲ್ಲ ಹೇಳ್ತಾ ಇರೋದೇನಂದ್ರೆ ತೆಂಗಿನ ಹಾಲು ಬಗ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಗಿಡಗಳಿಗೆ ಬೇಕಾಗೋದು ಹಲವಾರು ತರದ್ದು ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇದೆ. ಮ್ಯಾಗ್ನೀಸ್, ಐರನ್, ಪೊಟ್ಯಾಷಿಯಮ್, ಪ್ರೋಟೀನ್, ಕ್ಯಾಲ್ಸಿಯಂ ಎಲ್ಲ ಇದರಲ್ಲಿ ಈ ತೆಂಗಿನ ಹಾಲಲ್ಲಿ ಇದೆ. ಈಗ ಸಮಯ ಬಂತು, ಸಂದರ್ಭ ಇದಂಗೋಸ್ಕರ ಒಂದೆರಡು ಟಿಪ್ ಕೊಡ್ತೀನಿ ನಿಮ್ಗೆ, ಬ್ಯೂಟಿ ಟಿಪ್ ಕೊಡ್ತೀನಿ. ಈಗ ಸಾಧಾರಣವಾಗಿ ಲೇಡೀಸಿಗೆ ತಲೆ ಕೂದಲು ಉದುರೋ ಸಮಸ್ಯೆ ಕಾಣಿಸ್ತಾ ಇರತ್ತಲ್ಲ, ಅಂಥವ್ರು ಈ ತೆಂಗಿನ ಹಾಲನ್ನ ಹಚ್ಕೊಂಡ್ಬಿಟ್ಟು ಬುಡದ ಬೇರಿಂದ ತಲೆ ಕೂದಲು ತುದಿ ತನಕ ಹಚ್ಕೊಂಡ್ಬಿಟ್ಟು 1 ಗಂಟೆ ಬಿಟ್ಟು ಸ್ನಾನ ಮಾಡಿ, ತಲೆ ಕೂದಲು ತುಂಬಾ ಉದ್ದ ಬೆಳೀತೆ. ಹಾಗೆ ನಿಮ್ಗೆ ಜಾಸ್ತಿ ಒತ್ತಾಗಿ ಬರುತ್ತೆ, ಸ್ಟ್ರೈಟ್ ಆಗುತ್ತೆ. ಕರ್ಲಿ ಹೇರ್ ಇರೋರು ಇದನ್ನ ಯೂಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ನಾವು ಗಾರ್ಡನಿಗೆ ಹೋಗೋಣ. ಈಗ ತೆಂಗಿನ ಹಾಲನ್ನ, ಅದು ಒಳ್ಳೇದೊಂದು ರೂಟಿಂಗ್ ಹಾರ್ಮೋನ್ ಕೂಡ. ರೂಟ್ಸ್ ಬೆಳೆಯೋಕೆ ಹೇಗೆ ಇದಿರುತ್ತೋ, ಅದರಲ್ಲಿ ಒಳ್ಳೆ ಅಂಶಗಳಿದೆಯೋ, ಹಾಗೆ ರೂಟಿಂಗ್ ಹಾರ್ಮೋನ್ಸ್ ಆಗಿ ಕೂಡ ಒಳ್ಳೆ ಕೆಲಸ ಮಾಡುತ್ತೆ. ನಾವು ಕಟಿಂಗ್ ನೆಡ್ತಾ ಇರ್ಬೇಕಿದ್ರೆ ತೆಂಗಿನ ಹಾಲಲ್ಲಿ ಒಂದ್ಸತಿ ಅದ್ದಿ ನೆಟ್ರು ಕೂಡ ನಮ್ಗೆ ಬೇಗ ಬೇರ್ ಬರುತ್ತೆ. ಓಕೆನಾ. ಆಮೇಲೆ ನೆಕ್ಸ್ಟ್ ನಾವು ತಗೊಳ್ತಾ ಇರೋದು ಯಾವ್ದು ಅಂತ ಹೇಳಿದ್ರೆ ಮೊಸರು. ಈ ಮೊಸರು ಸಾಧಾರಣವಾಗಿ ಎಲ್ಲರ ಮನೇಲಿ ಇರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಟಿರ್ತೀವಿ. ಯಾವಾಗ್ಲೇ ಆಗ್ಲಿ ಗಿಡಗಳಿಗೆ ಯೂಸ್ ಮಾಡುವಂತ ಮೊಸರನ್ನ ಫ್ರಿಜ್ ಅಲ್ಲಿ ಇಡಕ್ ಹೋಗ್ಬೇಡಿ. 2-3 ದಿವಸ ಹೊರಗಡೆನೆ ಇಡಿಯೋದು. ಯಾಕಂದ್ರೆ ಹುಳಿ ಬಂದಷ್ಟು ಒಳ್ಳೇದು. ಮೊಸರು ಸ್ವಲ್ಪ ಯೂಸ್ ಆಗ್ಲಾರ್ದಿದ್ದೇನಾದ್ರು ಇದ್ರೆ ಹೊರಗಡೆ ಇಟ್ಬಿಡಿ. 2-3 ದಿವಸ ಹಾಗೆ ಇರ್ಲಿ. ಅದನ್ನ ನಿಮ್ಮ ಹತ್ರ ಏನಾದ್ರು ಈ ತರ ಸಣ್ಣದ ಮಡಕೆ ಗುಡಿಕೆ ಏನಾದ್ರು ಇದ್ರೆ ಅದ್ರಲ್ಲಿ ಹಾಕಿ ಮುಚ್ಚಿ ಇಡಿ. ಅದ್ರ ತುಂಬಾ ಒಳ್ಳೇದು. ಅದ್ರಲ್ಲೆಲ್ಲ ಮೈಕ್ರೋಬ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ 2-3 ದಿವಸ ಆದ್ರ ಮೇಲೆ ಮೊಸರನ್ನ ಈ ತರ ಕಡ್ಗೋಲಿದ್ರೆ ಕಡ್ಗೋಲಲ್ಲಿ ಕಡೀರಿ. ಯಾಕೆ ಮಿಕ್ಸಿಗೆ ಹಾಕ್ಬಾರ್ದು ಅಕ್ಕ ಅಂತ ನೀವು ಕೇಳ್ಬೋದು. ಮಿಕ್ಸಿಗೆ ಹಾಕಿದಾಗ ಏನಾಗುತ್ತೆ ಅಂದ್ರೆ ಮೊಸರಲ್ಲಿರೋ ಒಳ್ಳೆ ನಮ್ ಕೆಲ್ಸಕ್ಕೆ ಬರುವಂತ ಮೈಕ್ರೋಬ್ಸ್ ಇದೆಯಲ್ಲ, ಆ ಬಿಸಿಗೆ ಸತ್ತೋಗುತ್ತೆ. ಇದರಿಂದ ಮಜ್ಜಿಗೆಯಲ್ಲಿ ಒಳ್ಳೆ ಕೆಲಸ ಮಾಡೋ ಗುಣಗಳೆಲ್ಲ ಕಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಕಡ್ಗೋಲಲ್ಲಿ ನೀವು ಕಡೀರಿ.
ಇಲ್ಲ ನಮ್ಮ ಹತ್ರ ಕಡ್ಗೋಲ್ ಇಲ್ಲಪ್ಪ ಏನು ಮಾಡ್ಬೇಕಂದ್ರೆ ಯಾವ್ದಾದ್ರು ಹಳೆ ಬಾಟ್ಲಿ ಇರತ್ತಲ್ಲ, ಬಾಟ್ಲಿಗೆ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಅದು ಆ ಕಡೆ ಈ ಕಡೆ ಇದು ಮಾಡಿ ನಿಮಗೆ ಮಜ್ಜಿಗೆ ಆಗುತ್ತೆ. ಓಕೆನಾ? ಈ ಮಜ್ಜಿಗೆಯಲ್ಲಿ ನೈಟ್ರೋಜನ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್ ಇವೆಲ್ಲ ಇದೆ. ಇದು ಕೂಡ ಗಿಡಗಳಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾವು ಡೈರೆಕ್ಟ್ ಆಗಿ ಹುಳಿ ಮಜ್ಜಿಗೆನ ನೀರ್ ಮಾಡ್ಬಿಟ್ಟು ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು. ಮುಖ್ಯವಾಗಿ ಸೂಪರ್ ಆಗಿ ಕೆಲಸ ಮಾಡೋದು ಯಾವ್ದಂದ್ರೆ ಟೊಮೆಟೊ ಗಿಡಗಳಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಕ್ಯಾಲ್ಸಿಯಂ ಯಾಕೋಸ್ಕರ ಬೇಕು? ಕ್ಯಾಲ್ಸಿಯಂ ಈಗ ನಮ್ಮ ಬಾಡಿಗೆ ಹಾಕ್ಬೇಕು, ಬಾಡಿ ಗಟ್ಟಿಯಾಗಿ ಬೆಳೆಯೋಕೆ, ಮೂಳೆ ಚೆನ್ನಾಗಿ ಬೆಳೆಯೋಕ್ಕಲ್ಲ, ಅದೇ ತರ ಗಿಡಗಳಿಗೆ ಕೂಡ ರೂಟ್ ಸಿಸ್ಟಮಿಗೆ ಇವೆಲ್ಲ ಅಗತ್ಯ ಆಗತ್ತೆ. ಆಮೇಲೆ ಇನ್ನೊಂದು ಐಟಮ್ಸ್, ಈ ಎಳ್ನೀರು. ಎಳ್ನೀರು ಎಲ್ಲ ಊರಲ್ಲಿ ಸಿಕ್ಕುವಂಥದ್ದೇ. ಈ ಎಳ್ನೀರನ್ನ 1 ಗ್ಲಾಸ್ ತಗೊಳ್ಳಿ, ನೀವೇನು ಜಾಸ್ತಿ ತಗೊಳ್ಬೇಕಾಗಿಲ್ಲ. 1 ಗ್ಲಾಸ್ ತಗೊಳ್ಳಿ. ಇದ್ರಲ್ಲಿ ಏನಿರುತ್ತೆ ಅಂದ್ರೆ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಇನ್ನ ಹಲವಾರು ಮಿನರಲ್ಸ್ ಎಲ್ಲ ಇದೆ ಬಿಡಿ. ಮುಖ್ಯವಾಗಿ ಇರುವಂಥದ್ದು ನಾನು ಹೇಳಿದ್ದೀನಿ ನಿಮಗೆ. ಇದು ಕೂಡ ನಾವು ಡೈರೆಕ್ಟ್ ಆಗಿ 2-3 ದಿವಸ ಇಟ್ಬಿಟ್ಟು ಗಿಡಗಳಿಗೆ ಹಾಕ್ಬಹುದು. ನಾನು ಇಲ್ಲಿ ಹೇಳ್ತಾ ಇರೋದು ತೆಂಗಿನ ಹಾಲು, ಹಾಗೆ ಮೊಸರು, ಅಂದ್ರೆ ಮೊಸರಿಂದ ಮಾಡಿದ ಮಜ್ಜಿಗೆ, ಹಾಗೆ ಎಳ್ನೀರು, ಈ 3 ಒಂದೊಂದು ಲೋಟ ತಗೊಂಡು ಒಂದು ಬಕೆಟ್ ಅಲ್ಲಿ 5 ಲೀಟರ್ ಆಗಲಿ, 10 ಲೀಟರ್ ಆಗಲಿ, 20 ಲೀಟರ್ ಆಗಲಿ, ಯಾವುದೋ ಒಂದು ಹಳೆ ಬಕೆಟ್ ಅಲ್ಲಿ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಮುಚ್ಚಳ ಹಾಕ್ಲಾರ್ದೆ ಈ ತರ ಒಂದು ಕಾಟನ್ ಬಟ್ಟೆಯಿಂದ, ನಾವು ಉಪ್ಪಿನಕಾಯಿ ಭರಣಿಗೆಲ್ಲ ಕಟ್ತೀವಿ ನೋಡಿ, ಆ ತರ ಕಟ್ಟಿ ಇಡಿ. ಇದರಿಂದ ಏನಕ್ಕ ಲಾಭ ಅಂತೇಳಿ ನೀವು ಕೇಳಿದ್ರೆ, ಆ ಕಾಟನ್ ಬಟ್ಟೆ ಸೂಕ್ಷ್ಮವಾಗಿ ಸಣ್ಣ ಸಣ್ಣ ರಂಧ್ರಗಳಿರೋದ್ರಿಂದ ಗಾಳಿ ಆಡ್ತಾ ಇರತ್ತೆ. ನಾವು ಹಾಕಿರುವಂಥದ್ದು ಅದರೊಳಗೆ ಮಿಕ್ಸ್ ಮಾಡಿರುವಂಥ ದ್ರಾವಣ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ 3 ದಿವಸ ಬಿಟ್ರ ಮೇಲೆ ನೀವು ನೋಡಿದ್ರೆ ಅದರಲ್ಲಿ ಒಂಥರ ಹಾಲಿನ ಕೆನೆ ಕಟ್ಟದಂಗೆ ಇದು ಮಾಡಿರುತ್ತೆ, ಕೆಳಗಡೆ ನೀರು ನಿಂತಿರುತ್ತೆ. ನೀವೇನು ಅದು ಫೀಲ್ ಆಗೋದು ಬೇಡ, ಸ್ವಲ್ಪ ವಾಸನೆ ಬರ್ತಾ ಇರುತ್ತೆ, ಅದೇನು ಹಾಳಾಗಿದ್ದಲ್ಲ, ಪರ್ಮನೆಂಟ್ ಆಗಿರುತ್ತೆ. ಅದು ತುಂಬಾ ಒಳ್ಳೇದು ಗಿಡಗಳಿಗೆ. ಓಕೆನಾ? ಆಮೇಲೆ 3 ದಿವಸ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ಲೀಟರ್ ದ್ರಾವಣ ತಗೊಂಡ್ರೆ 10 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಅದನ್ನ. ಅರ್ಥ ಆಯ್ತಲ್ಲ ನಿಮ್ಗೆ? ಈಗ 1 ಲೀಟರ್ ನಾವು ತಯಾರು ಮಾಡ್ಕೊಂಡಿದ್ದು ದ್ರಾವಣ ತಗೊಳ್ಳಿ, ಅದನ್ನ 10 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ. ನೀವು ಸ್ವಲ್ಪ ಬೇಕಾ ಜಾಸ್ತಿ ನೀರು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಲೈಟ್ ಆಗಿದ್ದಷ್ಟು ಒಳ್ಳೇದು. ಸ್ಟ್ರಾಂಗ್ ಆಗಿದ್ರೆ ಏನಾಗುತ್ತೆ ಅಂದ್ರೆ ಕೆಲವುದೆಲ್ಲ ಗಿಡಗಳು ಸಾಯೋ ಚಾನ್ಸಸ್ ಇರುತ್ತೆ ಜಾಸ್ತಿ ಆದ್ರೆ. ಅದಕ್ಕೋಸ್ಕರ ನೀವು ಸ್ಪ್ರೇ ಮಾಡ್ಬೇಕಂತಿದ್ರೆ ಅದನ್ನೊಂದು ಸರ್ತಿ ಫಿಲ್ಟರ್ ಮಾಡ್ಕೊಳ್ಳಿ, ಸೋಸ್ಕೊಂಡ್ರೆ ಸ್ಪ್ರೇ ಮಾಡಕ್ಕೆ ಈಸಿ ಆಗುತ್ತೆ. ಇದೀಗ ನಾವೀಗ ನೀರು ಹಾಕಿ ಮಿಕ್ಸ್ ಮಾಡಿದ 1 ಗ್ಲಾಸ್ ಅಥವಾ ಒಂದು ಮಗ್ಗಲ್ಲಿ ತಗೊಂಡು ಎಲ್ಲಾ ಪಾಟ್ಗಳಿಗೆ ಹಾಕ್ಬೋದು, ನಾವು ಮಣ್ಣಿಗೆ ಹಾಕ್ಬೋದು. ಇದರಿಂದ ಏನಾಗುತ್ತೆ ಅಂದ್ರೆ ಗಿಡಗಳ ಬೆಳವಣಿಗೆ ತುಂಬಾ ಚೆನ್ನಾಗತ್ತೆ, ರೂಟ್ ಸಿಸ್ಟಮ್ ಚೆನ್ನಾಗಿ ಬರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ನೆಟ್ ಗಿಡಗಳಿಗೆ ಬೇಗ ಅದು ಅಲ್ಲಿ ಸೆಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ಪ್ರೇ ಮಾಡೋದ್ರಿಂದ ಮೊಗ್ಗುಗಳು ಉದುರೋ ಸಮಸ್ಯೆ ಕಮ್ಮಿ ಆಗುತ್ತೆ, ಮೊಗ್ಗುಗಳು ಜಾಸ್ತಿ ಬರುತ್ತೆ, ಹೂವು ಜಾಸ್ತಿ ಬರುತ್ತೆ, ಹಣ್ಣಲ್ಲಿ ರುಚಿ ಇರುತ್ತೆ, ಇದೆಲ್ಲ ಅನುಕೂಲ ಆಗುತ್ತೆ. ಇನ್ನು ಕೆಲವು ಸಮಸ್ಯೆ ಏನಂದ್ರೆ ಮಣ್ಣು ಗಟ್ಟಿಯಾಗಿರುತ್ತಲ್ಲ, ಅಂತ ಟೈಮಲ್ಲಿ ಕೂಡ ನಾವು ಈ ತಯಾರು ಮಾಡ್ಕೊಂಡ ಲಿಕ್ವಿಡ್ ಫರ್ಟಿಲೈಸರ್ಸ್ ಮಣ್ಣಲ್ಲಿ ಹಾಕ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಎಷ್ಟು ದಿವಸಕ್ಕೆ ಒಂದ್ಸತಿ ಯೂಸ್ ಮಾಡ್ತಿರ್ಬೇಕು ಅಂತ ನಿಮ್ಗೆ ಏನಾದ್ರು ಕ್ವಶನ್ ಬಂದ್ರೆ, ಇದು ನಿಮ್ಗೆ 15 ದಿವಸಕ್ಕೆ ಒಂದ್ಸತಿ ಹಾಕಿ ಸಾಕಾಗುತ್ತೆ, ಇಲ್ಲ ವಾರಕ್ಕೊಮ್ಮೆ ಹಾಕಿ ಕೂಡ ಹಾಕ್ಬೋದು. ಇದರಿಂದ ಹಲವಾರು ಸಮಸ್ಯೆಗಳೆಲ್ಲ ಪರಿಹಾರ. ಮುಖ್ಯವಾಗಿ ಈ ಕ್ರಿಮಿ ಕೀಟ, ಹುಳ ಹುಪ್ಪಟೆಗಳ ಕಾಟದಿಂದ ಗಿಡಗಳು ಮುಕ್ತಿ ಪಡೆಯುತ್ತೆ. ಇದು ಮಾತ್ರ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ತರಕಾರಿ ಗಿಡಕ್ಕೆ ಹಾಕೋದ್ರಿಂದ ಕೂಡ ನಿಮ್ಗೆ ಚೆನ್ನಾಗಿ ತರಕಾರಿ ಆಗುತ್ತೆ, ರುಚಿ ಇರುತ್ತೆ. ಈಗ ನಾವು ಲೀಫಿ ವೆಜಿಟೇಬಲ್ ಅಂದ್ರೆ ಪಾಲಕು, ಅರಿವೆ ಸೊಪ್ಪು ಇಂಥದ್ದೆಲ್ಲ ಬೆಳೆಸ್ತಿರ್ತೀವಲ್ಲ, ಅಂತ ಗಿಡಗಳಿಗೆ ಕೂಡ ಸ್ವಲ್ಪ ಹಾಕ್ಬೋದು. ನೀವು ಬೇಕಾದ್ರೆ ಸ್ಪ್ರೇ ಕೂಡ ಮಾಡ್ಕೊಳ್ಬಹುದು. ಇದರಿಂದ ಎಷ್ಟೊತ್ತಿಂದ ಹೇಳ್ತಾ ಬಂದಿದ್ದೀನಿ ನಾನು. ಹೂವು ಜಾಸ್ತಿ ಬೇಕಾದ್ರೆ, ಮೊಗ್ಗು ಉದುರೋ ಸಮಸ್ಯೆ ಕಂಡ್ರೆ, ಗಿಡಗಳು ಹೆಲ್ತಿಯಾಗಿರ್ಬೇಕಂದ್ರೆ, ಹುಳ ಹುಪ್ಪಟೆಗಳ ಕಾಟ ಇರಬಾರ್ದಂದ್ರೆ ಇದನ್ನೆಲ್ಲ ನಾವು ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಹಾಕಿ ಸಾಕು. ಇಲ್ಲ ನಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ತಿಂಗಳಿಗೊಮ್ಮೆ ಮಾಡಿ ಹಾಕಿ, ಏನು ಪ್ರಾಬ್ಲಮ್ ಏನಿಲ್ಲ. ಇಂಥದ್ದೆಲ್ಲ ದಿನ ಮಾಡಬೇಕು ಅಂತೇನಿರಲ್ಲ, ದಿನಾಗ್ಲೂ ಒಂದ್ಸತಿ ನೀರು ಹಾಕಿ ಸಾಕಾಗುತ್ತೆ. ಈಗ ಯಾವಾಗ ಸ್ಪ್ರೇ ಮಾಡ್ಬೇಕಂದ್ರೆ ಸಾಯಂಕಾಲದ ಹೊತ್ತಿಗೆ ಸ್ಪ್ರೇ ಮಾಡಿ. ಸಾಯಂಕಾಲದ ಹೊತ್ತಿಗೆ ಸ್ಪ್ರೇ ಮಾಡಿದ್ರೆ ಗಿಡಗಳು ಹೆಲ್ದಿಯಾಗಿರುತ್ತೆ. ಯಾವಾಗಲೇ ಆಗಲಿ ಹುಳ ಹುಪ್ಪಟೆಗಳ ಕಾಟಕ್ಕೆ ನಾವು ಅದನ್ನ ಇದು ಮಾಡ್ತಿದೀವಿ ಅಂದ್ರೆ ಸಾಯಂಕಾಲನೇ ಹಾಕಬೇಕು. ಓಕೆನಾ? ಇನ್ನೊಂದು, ಜಾಸ್ತಿ ಬಿಸಿಲಿದ್ದವಾಗ ಬೆಳಿಗ್ಗೆ ಹಾಕಿದ್ರೆ ಅದರಲ್ಲಿ ಪವರ್ ಕಮ್ಮಿ ಆಗುತ್ತೆ, ಅದಕ್ಕೋಸ್ಕರ ಸಾಯಂಕಾಲ ಸ್ಪ್ರೇ ಮಾಡಿ. ಈಗ ಇದ್ರ ಲಿಕ್ವಿಡ್ ಫರ್ಟಿಲೈಸರ್ ಬಗ್ಗೆ ಗೊತ್ತಾಯ್ತಲ್ಲ ನಿಮಗೆ? ಇದು ನಾನು ಹೇಳಿ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ದಯಮಾಡಿ ಒಂದು ಲೈಕ್ ಕೊಡಿ, ಹಾಗೆ ಏನಿಸ್ತು ಅಂತ ಕಾಮೆಂಟಲ್ಲಿ ಹೇಳಿ, ಹಾಗೆ 4 ಜನ ಶೇರ್ ಮಾಡಿ. ಓಕೆ, ನೆಕ್ಸ್ಟ್